ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಆತನ ಸನ್ನಿಧಾನದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ಒಳ್ಳೆಯವನಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಂಬಿಕೆ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಿನ್ನೆ ಮೊದಲನೇ ದಿವಸ ನಾವು ನಂಬಿಕೆ ವಿಚಾರವಾಗಿ ಧ್ಯಾನ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಕಲಿತಂದ ವಿಚಾರ ಯಾವುದಾಗಿದೆ? ಅಲ್ಪ ನಂಬಿಕೆ, ಚಿಕ್ಕ ನಂಬಿಕೆ. ಹಲ್ಲೆಲೂಯಾ. ಎರಡನೇದಾಗಿ ನೋಡೋದು ತಾತ್ಕಾಲಿಕ ನಂಬಿಕೆ. ಅಲ್ಪ ನಂಬಿಕೆ ಅಂದ್ರೆ ಎಲ್ಲಿ ಹೋದ್ರೂ ಕೂಡ, ಯಾವ ಸ್ಥಳದಲ್ಲಿ ನಿಂತರೂ ಕೂಡ, ಯಾವ ಕಾರ್ಯ ನಡೆದರೂ ಕೂಡ, ಏನೇ ಬಂದರೂ ಕೂಡ ನಮ್ಮ ನಂಬಿಕೆ ಏನು? ಚಿಕ್ಕದಾಗಿ. ಏನು ನಂಬಿಕೆ ಹೆಚ್ಚಿಲ್ಲ, ಖಾಲಿ ಸ್ವಲ್ಪ ನಂಬಿಕೆ ಅಷ್ಟೇ. ಎರಡನೇದಾಗಿ ನೋಡುವಾಗ ತಾತ್ಕಾಲಿಕವಾದ ಸ್ವಲ್ಪ ದಿನ, ಸ್ವಲ್ಪ ಕ್ಷಣ, ಸ್ವಲ್ಪ ಗಂಟೆಗಳು, ಸ್ವಲ್ಪ ನಿಮಿಷಗಳು ಇರುವಂತ ನಂಬಿಕೆ. ತದನಂತರ ಆ ನಂಬಿಕೆ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ, ಸೋರಿ ಹೋಗಿರುತ್ತೆ. ಯಾಕಂದ್ರೆ ನೋಡ್ರಿ, ಚಿಕ್ಕದೊಂದು ಹೋಲು ಜೇಬಲ್ಲಿದ್ರೆ ಅದರಲ್ಲಿ ಏನಾದರೂ ರಾಗಿ ಕಾಳು ಅದು ಇದು ಏನಾದ್ರು ತುಂಬಿದ್ರೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಖಾಲಿ ಆಗುತ್ತೆ. ಅದೇ ರೀತಿಯಲ್ಲಿ ಅವರ ನಂಬಿಕೆ ಏನಂತಂದ್ರೆ ಫಸ್ಟ್ ತುಂಬಿರುತ್ತೆ, ತುಂಬಿದ್ದಾಗ ಅವರು ಸಂತೋಷ ಪಡ್ತಾರೆ. ಆದರೆ ಸ್ವಲ್ಪ ಸಮಯ ಆದಾಗ, ಅದು ಖಾಲಿ ಆದಾಗ ಅವ್ರ ನಂಬಿಕೆ ಇಲ್ಲದವರಾಗಿ ನಿಲ್ಲುತ್ತಾರೆ. ಹಲ್ಲೆಲೂಯಾ. ಈ ಎರಡೂ ನಂಬಿಕೆಗಳು ನಮ್ಮಲ್ಲಿ ಇರಕೂಡದು ಅನ್ನೋದೇ ನಾವು ಕಲಿತಿರೋ ವಿಚಾರ. ಹಲ್ಲೆಲೂಯಾ. ಇವತ್ತಿನ ದಿವಸ ಇದು ಬಹಳ ವಿಶೇಷ ಅಂತಂದ್ರೆ ಬಹಳ ಏನು ಸಂತೋಷಕರವಾದ ನಂಬಿಕೆ ಅಂತಲ್ಲ. ಈ ನಂಬಿಕೆಯನ್ನು ನಾವು ಕಲ್ತ್ಕೋಬೇಕು. ಒಂದು ವೇಳೆ ಈ ನಂಬಿಕೆ ನಮ್ಮಲ್ಲಿ ಇರೋದಾದ್ರೆ ಇಟ್ ವಿಲ್ ಬಿ ಎ ಡೇಂಜರಸ್ ಫೈತ್ ಅಂತ ಹೇಳ್ಬೋದು. ಇಟ್ ವಿಲ್ ಬಿ ಅ ಡೇಂಜರಸ್ ಫೈತ್ ಅಂತ ಅನ್ಕೊಂಡು ಹೇಳ್ಬೋದು. ಹೋಗೋಣ ಜೇಮ್ಸ್ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನಕ್ಕೆ ಹೋಗೋಣ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ದೆವ್ವಗಳು ದೇವರನ್ನ ನಂಬುತ್ತವ, ಸೈತಾನ್ಗಳು ದೇವರನ್ನ ನಂಬುತ್ತವ. ಏನಂತ ನಂಬ್ತವೆ? ನಾನಿವತ್ತು ಬಂದು ಚಪ್ಪಾಳೆ ತಂದುಬಿಟ್ಟು ಸ್ತೋತ್ರ ಹೇಳಿ ಮೊಣಕಾಲು ಹೋಗಿ ದೇವರೇ ನಿಮ್ಗೆ ಸ್ತೋತ್ರ ಅಂತ ಅನ್ಕೊಂಡು ಹೇಳ್ತಾವ. ಏನಂತ ನಂಬ್ತವೆ? ಆತನೊಬ್ಬನೇ ದೇವರೆಂದು ನಂಬ್ತವೆ. ನಮಗೆ ಪ್ರೂಫ್ ಉಂಟು. 19ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ. ಈಗ ಯಾಕಂಬ ಹೇಳ್ತಾ ಇದ್ದಾನೆ, ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ಈ ಡೈರೆಕ್ಟ್ ಆಗಿ ಹೊಡೆಯಕ್ಕಾಗಲ್ಲ, ಅದಕ್ಕೆ ಏನ್ ಮಾಡ್ತಾನೆ? ಸುತ್ತು ಹೊಡಿತಾ ಇದ್ದಾನೆ. ಯಾರು? ಯಾಕೋ ಡೈರೆಕ್ಟ್ ಆಗಿ ದೊಣ್ಣೆ ತಗೊಂಡು ಹೊಡಿಯಕ್ಕಾಗ್ತಿಲ್ಲ. ಅದಕ್ಕೆ ಇದು ದೊಣ್ಣೆಯಲ್ಲೇ ಹೊಡೆಯೋದು, ಆದ್ರೆ ಸುತ್ತಿ ಯಾಕೋಬ ಹೊಡಿತಾ ಇದ್ದಾನೆ. ಯಾರಿಗೆ? ಈ ನಂಬಿಕೆ ಉಳ್ಳವರಿಗೆ. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ಆದ್ರೆ ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದುರುತ್ತವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ದೆವ್ವಗಳಿಗೆ ಕೂಡ ಏನ್ ನಂಬಿಕೆ ಇದೆ? ಒಬ್ಬನೇ ದೇವರಂತ ಎಲ್ಲಿ ನೋಡ್ಬೋದು ನಾವು? ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 2ರಿಂದ 7 ವಚನಗಳು. ಏನಪ್ಪಾ ನಿತಿನ್ ಬ್ರದರ್, ಇವತ್ತಿನ ದಿವಸ ದೆವ್ವಗಳಿಗೆ ನಂಬಿಕೆ ಇದೆ ಅಂತ ಅನ್ಕೊಂಡು ಹೇಳ್ತಾರಲ್ಲ ಅಂತ ಅನ್ಕೊಂಡು ಯಾವುದೋ ದುರ್ಬೋಧನೆ ತಗೊಂಡು ಬಂದವ್ರೆ ಅನ್ಕೋಬೇಡಿ. ಇವತ್ತಿನ ದಿವಸ ನಾವು ಕಲಿಯೋಣ. ನಮ್ಮ ನಂಬಿಕೆ ಏನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 2ರಿಂದ 7 ವಚನಗಳು. ಅದನ್ನು ದೋಣಿಯಿಂದ ಇಳಿದು ಬಂದ ಕೂಡಲೇ, ಇದು ನಮಗೆ ಚಿರಪರಿಚಿತವಾದ ಒಂದು ಘಟನೆ. ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಯೊಳಗಿಂದ ಆತನ ಎದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನ ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನೂ ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಇದು ಅವನ ಸ್ಟೋರಿ. ಅವನ ದೇಹದಲ್ಲಿ ಏನಾಗ್ತಾ ಇದೆ?
ಅವನು ಯಾವ ಒಂದು ಸ್ಥಳದಲ್ಲಿದ್ದಾನೆ, ಅವನನ್ನು ಏನು ಮಾಡಿದ್ದಾರೆ, ಅವನನ್ನು ಯಾವುದರಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ, ಯಾರ ಕೈಗೂ ಅವನು ಸಿಗದ ರೀತಿಯಲ್ಲಿ ಇದ್ದಾನೆ. ನಾವು ಅನೇಕ ಬಾರಿ ಆಲೋಚನೆ ಮಾಡಿದ ದೆವ್ವ ಪೀಡಿತರ ಬಗ್ಗೆ ನೋಡ್ರಿ, ಅವಲೋಕನ ನಾವು ನಿನ್ನೆ ದಿವಸ ನಾವು ಸೈತಾನನು ನಮಗೆ ನುಗ್ಗುವುದಕ್ಕೆ ಮೊದಲನೇ ಕಾರಣ, ನಾವು ಎರಡು ಕಾರಣನ ಒಂದು ಕಾರಣ ಕಲ್ತ್ಕೊಂಡು ಅದನ್ನ ನಾವು ಕಲ್ತ್ಕೋಬೇಕು. ನಮಗೆ ದೆವ್ವ ಇದೆ ಅಂತ ಅನ್ಕೊಂಡು ಅಥವಾ ನಮ್ಮಲ್ಲಿ ಸೈತಾನನ ಕಾರ್ಯಗಳಿದೆ ಅಂತ ಅನ್ಕೊಂಡು ನಾವು ರೆಕಗ್ನೈಸ್ ಮಾಡಿಲ್ಲ ಅಂತಂದ್ರೆ ಒಂದು ದಿವಸ ಲೋಕ ಎಲ್ಲ ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮ್ಮೊಳಗೆ ಇರುವಂತ ಸೈತಾನನ ಆ ಕಾರ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಇವನು ದೆವ್ವ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಅವನಿಗೆ ಗೊತ್ತಿಲ್ಲ, ಅವನಿಗೆ ಕಾನ್ಶಿಯಸ್ ಇಲ್ಲ. ಅವನ ಸುತ್ತಲಿರುವಂತ ಜನರು ಏನ್ ಹೇಳ್ತಾ ಇದ್ದಾರೆ, ಸಮಾಧಿಯ ಗವಿಗಳಲ್ಲಿ ಅವನು ವಾಸ ಮಾಡ್ತಾನಂತೆ. ಯಾಕಂದ್ರೆ ಸಮಾಧಿಯ ಗವಿಗಳಲ್ಲಿ ಏನಿದೆ, ಕತ್ಲೆ ಇದೆ, ಅಲ್ಲಿ ಜನರು ಯಾರು ಹೋಗೋದಿಲ್ಲ, ಯಾವ ಒಂದು ಕಾರ್ಯವನ್ನ ಮಾಡೋದಿಲ್ಲ, ಯಾವ ಒಳ್ಳೆ ಕಾರ್ಯಗಳು ನಡೆಯೋದಿಲ್ಲ. ಆ ಸ್ಥಳ ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದರು. ಅವನಿಗೆ ಕಟ್ಟಿ ಹಾಕಿದ್ರು ಕೂಡ ಅವನ ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕುತ್ತಿದ್ದನು. ಅವನನ್ನು ಇನ್ನೂ ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನಿಗೆ ಕಟ್ಟೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಸತ್ಯವೇದದಲ್ಲಿರುವಂತಹ ಸೈತಾನನಿಗೆ ಸಂಬಂಧಪಟ್ಟಿರುವಂತಹ ಕೆಲವು ಗುಣಗಳಿದ್ದಾವೆ. ಆ ಗುಣಗಳು ನಮ್ಮೊಳಗೆ ಇರೋದಾದ್ರೆ ಖಂಡಿತವಾಗಿ ಕೂಡ ಸೈತಾನನು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇರ್ತಾನೆ. ಆ ಸೈತಾನನ ಗುಣಗಳನ್ನ ನಾವು ಬಿಟ್ಟು ಬಿಡುವುದಕ್ಕೆ ನಾವು ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಆವರಿಸಿಕೊಳ್ತಾನೆ ಸೈತಾನನು. ನೋಡ್ರಿ, ಅವನು ಕೂಡ ಅವನು ಬಹಳ ಬುದ್ಧಿವಂತ. ಯಾರನ್ನ ಒಂದೇ ಸರಿ ಹೊಡಿಬೇಕು, ಒಂದೇ ಏಟಲ್ಲಿ ಹೊಡಿಬೇಕು, ಗನ್ ತೆಗೆದು ಶೂಟ್ ಮಾಡಿ ಒಂದೇ ದಿನದಲ್ಲಿ ಹೊಡಿತಾನೆ. ಕೆಲವರು ಗನ್ ಇದಕ್ಕೆ ಸಿಗೋದಿಲ್ಲ. ಅವ್ರಿಗೆ ಏನ್ ಮಾಡ್ತಾನೆ, ಅವ್ರನ್ನ ಬಹಳ ಜೋಪಾನವಾಗಿ ಇದು ಮಾಡಿ ಏನೋ ಪಳಗಿಸಿ ನೋಡ್ರಿ, ಬೇಟೆ ಆಡೋದ್ರಲ್ಲೂ ಬಹಳ ವಿಧಗಳಿದ್ದಾವೆ. ಕೆಲವು ಬೇಟೆಗಳನ್ನ ಆಡಬೇಕು ಅಂತಂದ್ರೆ ಅವುಗಳನ್ನು ಸುಲಭವಾಗಿ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಈಗ ಚಿರತೆಯನ್ನ ಬೇಟೆ ಆಗಬೇಕು ಅಂತಂದ್ರೆ ಎಷ್ಟೋ ದಿನ ಬೋನಿಟ್ಟು ಕಾಯ್ತಾನೆ. ಆನೆಯನ್ನ ಒಂದು ಪಳಗಿಸಬೇಕು ಅಂತಂದ್ರೆ ಕೂಡ ಎಷ್ಟೋ ದಿನ ಒಂದು ಕಂದಕವನ್ನ ಮಾಡಿ ಅದರ ಮೇಲೆ ಸೊಪ್ಪೆಲ್ಲ ಇದಾಕಿ ಎಷ್ಟೋ ದಿನ ಕಾದು. ಆದ್ರೆ ಕೆಲವು ಪ್ರಾಣಿಗಳನ್ನು ಹಿಡಿಯುವಾಗ ಈ ಕೆಲವರು ಹೇಳ್ತಾರೆ, ಏನಪ್ಪ ಅದು ಬಿಳಿ ಇಲಿನ ಏನ್ ಹೇಳ್ತಾರೆ ಅದಕ್ಕೆ, ಗದ್ದೆಯಲ್ಲಿ ಸಿಗುವಂತ ಬಿಳಿ ಇಲಿ ಅಂತ ಅನ್ಕೊಂಡು ಏನ್ ಹೇಳ್ತಾರಲ್ಲ, ಅದೇನೋ ಗೊತ್ತಿರ್ಬೋದು. ಅದನ್ನ ಹಿಡಿಯೋದಕ್ಕೆ ಬೆಳ್ಳಿ ಇಲಿ ಅಂತ ಅನ್ಕೊಂಡು ಏನೋ ಹೇಳ್ತಾರೆ. ಅದನ್ನ ಹಿಡಿಯೋದಕ್ಕೆ ಯಾರು ಬೋರನ್ನ ಇಟ್ಕೊಂಡು ಕಾಯ್ತಾ ಬರೋದಿಲ್ಲ, ಹೋಗ್ತಾರೆ, ಸಿಕ್ಕಿದ್ರೆ ತೆಗೆದು ಬರ್ತಾರೆ. ಈ ಸೈತಾನನ ಕೈಗೆ ಈ ರೀತಿ ಸಿಗಾಕೊಳ್ಳೋರು ಇದ್ದಾರೆ. ಆನೆಗಳ ರೀತಿಯಲ್ಲಿ ಬಿದ್ದು ಒದ್ದಾಡುವಂತ ಸಿಗಾಕೊಳ್ಳೋರು ಇದ್ದಾರೆ. ಚಿರತೆಗಳ ರೀತಿಯಲ್ಲಿ ಬೋರಲ್ಲಿ ಸಿಕ್ಕಾಕೊಂಡು ಇದ್ದಾರೆ. ಅದಕ್ಕೋಸ್ಕರವಾಗಿ ಸೈತಾನನು ಅವನು ನಮ್ಮನ್ನ ಹಿಡಿಯುವಾಗ ನಮ್ಗೆ ಕೆಲಸ ಗೊತ್ತಾಗೋದೇ ಇಲ್ಲ. ನಮ್ಮ ಮೇಲೆ ಆತನ ಕಣ್ಣು ಬಿದ್ದಾಗ, ಅಥವಾ ಆ ಕಣ್ಣು ಯಾವತ್ತು ನಮ್ಮ ಮೇಲೆ ಇದೆ, ಅದೇ ರೀತಿಯಲ್ಲಿ ಆತನು ನಮ್ಮನ್ನ ಬೇಟೆಯಾಡಿ ನಮ್ಮನ್ನ ಪಳಗಿಸುವಂತ ಸಂದರ್ಭದಲ್ಲಿ ಅದು ನಮಗೆ ತಿಳಿದು ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮನ್ನ ನಾವು ಅವಲೋಕನ ಮಾಡಿದ್ರೆ, ಇನ್ನೊಬ್ಬರಿಗೆ ನಮ್ಮ ತಪ್ಪನ್ನ ಎಚ್ಚರಿಸೋದಕ್ಕಿಂತ, ಅವಕಾಶ ಕೊಡೋದಕ್ಕಿಂತ ನಮ್ಮ ತಪ್ಪನ್ನ ನಾವೇ ಕಂಡುಕೊಂಡ್ರೆ ಅದು ಬಹಳ ಒಳ್ಳೆಯದು. ಯಾರು ಪ್ರತಿದಿನವೂ ಕೂಡ ತಮ್ಮ ತಪ್ಪುಗಳ ವಿಚಾರವಾಗಿ ಅವಲೋಕನವನ್ನು ಮಾಡ್ತಾರೋ ಅವರ ಆತ್ಮ ಎಚ್ಚರವಾಗಿದೆ ಮತ್ತು ಅವರು ದೇವರಿಂದ ಪ್ರತಿಕ್ಷಣವು ನಡೆಸಲ್ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ಯೇಸು ಕ್ರಿಸ್ತನು ಕೂಡ ಪೇತ್ರನಲ್ಲಿ ಮತ್ತು ಶಿಷ್ಯರ ಮೇಲೆ ಸೈತಾನನು ಮಾಡಿರುವಂತ ಪ್ಲಾನಿಂಗ್ ಅನ್ನ ಮೊದಲೇ ತಿಳಿಸಿದ್ರು. ಮೊದಲೇ ಪ್ರವಾದನೆಯನ್ನು ನೋಡಿದ್ರು, ಈ ರೀತಿ ಮುಂದಿನ ದಿವಸದಲ್ಲಿ ನಡೆಯುತ್ತೆ, ನೀವು ಬಹಳ ಎಚ್ಚರವಾಗಿ ನೀವು ಪ್ರಾರ್ಥನೆಯಿಂದಿರಿ, ಶೋಧನೆಯಲ್ಲಿ ತಪ್ಪಿಸಿಕೊಂಡು ಪ್ರಾರ್ಥನೆ ಮಾಡ್ರಿ, ಮತ್ತು ಪೇತ್ರನೇ ವಿಶೇಷವಾಗಿ ನಿನ್ನ ಸಹೋದರರು ಬಿದ್ದಾಗ ನೀನು ಅವರನ್ನು ಎಬ್ಬಿಸಿ ನಡೆಸಬೇಕನ್ನೋದನ್ನ ಕರ್ತನೆ ಹೇಳಿದರು. ಆ ರೀತಿಯಲ್ಲಿ ಹೇಳಿದರೂ ಕೂಡ ಅವರು ಸ್ವಲ್ಪ ಪ್ರಮಾಣದಲ್ಲಿ ಬೀಳುವ ಪರಿಸ್ಥಿತಿ ಹೋದರು. ಆದರೆ ಪರಿಶುದ್ಧಾತ್ಮನು ದೇವರು ಅವರನ್ನು ಎಬ್ಬಿಸಿ ನಿಲ್ಲಿಸಿದ್ದಾನೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನು ನಮಗೆ ಅನೇಕ ವಿಚಾರಗಳನ್ನ ಮೊದಲೇ ತಿಳಿಸ್ತಾನೆ. ಎಲ್ಲವನ್ನ ದರ್ಶನದಲ್ಲಿ ತಿಳಿಸೋದಕ್ಕೆ ಹೋದ್ರೆ ನಾವು ಪ್ರತಿದಿನವೂ ಮಲಗಿರಬೇಕಾಗುತ್ತೆ. ನನಗೆ ದರ್ಶನ ಬಿದ್ದಿಲ್ಲ, ಸೇವಕರಿಗೆ ದರ್ಶನ ಬಿದ್ದಿಲ್ಲ, ಏನ್ ದೇವ್ರು ತೋರಿಸಿಲ್ಲ, ಇದು ಸರಿ ಏನೋ. ಕಳ್ತನ ಮಾಡೋದಕ್ಕೆ ದರ್ಶನ ಬಿಡ್ಬೇಕಾ? ನೀನು ಕಳ್ತನ ಮಾಡ್ತಿದೀಯ, ಅದು ಸರಿ ಇಲ್ಲ ಅಂತ
ಅನ್ಯಾಯದಲ್ಲಿ ಬೇರೆಯವರ ಹಣವನ್ನ ನಮ್ಮದಾಗಿಸಿಕೊಳ್ಳುವುದಕ್ಕೆ, ಮೋಸದಿಂದ ಮಾಡೋದಕ್ಕೆ ದೇವ್ರ ದರ್ಶನ ಕೊಡಬೇಕಾ? ಅದು ನಮ್ಗೆ ಚಿಕ್ಕಂದಿನ ನಮಗೆ ಗೊತ್ತು. ಬೇರೆಯವರ ಆಟ ಸಾಮಾನು ಕೆಳಗಡೆ ಕಿತ್ಕೊಳ್ಳೋದು ತಪ್ಪು ಅಂತ ಅನ್ಕೊಂಡು ಒಂದು ಮಗುಗೆ ಗೊತ್ತಿದೆ ನಾನು ಮಾಡ್ತಿರೋ ತಪ್ಪು ಅಂತ. ಯಾಕಂದ್ರೆ ಹಿಂಗನ್ನುತ್ತೆ ಹಿಂಗನ್ನುತ್ತೆ. ಯಾಕಂದ್ರೆ ಗೊತ್ತು ಹಿಂಗ ಅಂದಿದ್ ಯಾಕೆ ಹಾಗಾದ್ರೆ, ಹಿಂಗ ಅಂದಾಗ ಹಿಂಗ ಅಂದಿದೆ, ಇಲ್ಲಾಂದ್ರೆ ಧೈರ್ಯವಾಗಿ ಇರ್ಬೇಕಿತ್ತಾರೆ. ಹೊಡಿತ ತಪ್ಪಾಡಿದ್ರೆ ಅದಕ್ಕೆ ಬೀಳುತ್ತೆ ಅದೇ. ಅದು ಬೇಡ, ಪಪ್ಪಲಿಗೆ ತಗೊಂಡಾಗ ಅವನು ಹೋಗಿ ಏನಾದ್ರೂ ಒಂದು ಮಿಸ್ಟೇಕ್ ಮಾಡ್ತಾರೆ, ಹಿಂಗನ್ನಿ ಅವಾಗ ಅಗೇನ್ಸ್ಟ್ ಬರೋದಿಲ್ಲ, ಪಟ್ಟದ ಕೆಳಗಡೆ ಹೋಗುತ್ತೆ. ಯಾಕೆಂದ್ರೆ ತಪ್ಪು ಮಾಡಿ ಗೊತ್ತು. ಪ್ರಾಣಿಗೆ ದೇವರು, ಒಂದು ಪ್ರಾಣಿಗೂ ಕೂಡ, ಈ ಲೋಕದಲ್ಲಿ ಸೃಷ್ಟಿ ಮಾಡಿದ ಪ್ರಾಣಿಗೂ ಕೂಡ ತಾನು ಮಾಡಿ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಒಂದು ತಿಳುವಳಿಕೆ ದೇವರು ಹೃದಯದಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನ ಮನುಷ್ಯರು ಚಿಕ್ಕಂದಿನಲ್ಲೇ, ಬಾಲ್ಯದಲ್ಲೇ, ಶಿಶುವಿನಲ್ಲೇ ಟೀಚ್ ಮಾಡಬೇಕು ಅಂತಿಲ್ಲ, ಹಾಗೆಯೇ ದೇವರು ಕಲಿಸಿಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿ ಗುಡ್ಡಗಳಲ್ಲಿಯೂ ಅರ್ಪಣಿಸುತ್ತ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಆ ಊರಿಡೀ ಸರ್ವನಾಶ ಮಾಡಿಬಿಟ್ಟಿದ್ದಾನೆ. ಎಲ್ಲೆಲ್ಲ ಹೋಗ್ತಾ ಇದ್ದಾರಂತೆ, ರಾತ್ರಿಗಳು ಸಮಾಧಿಗೆ ಹೋಗ್ತಾನಂತೆ, ಗವಿಗೆ ಹೋಗ್ತಾನಂತೆ, ಗುಡ್ಡಗೆ ಹೋಗ್ತಾನಂತೆ. ಯಾರು ಕೂಡ ರಾತ್ರಿ 6 ಗಂಟೆ ನಂತರ ಈ ಪ್ರದೇಶಗಳಿಗೆ ಇರಂಗಿಲ್ಲ, ಪ್ರಾಹಿಬಿಟೆಡ್. ಯಾವ ರೀತಿಯಲ್ಲಿ ಕೊರೋನಾ ಟೈಮಲ್ಲಿ ಕ್ವಾರಂಟೈನ್ ಆಗಬೇಕು, ಇವನು ಎಲ್ಲರನ್ನ ಕ್ವಾರಂಟೈನ್ ಮಾಡಿದ್ದ. ಊರಲ್ಲಿ ಎಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಿಬಿಟ್ಟಿದ್ದ. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಅವನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಅರ್ಪಟಿಸಿ ಏನ್ ಹೇಳ್ತಾ ಇದ್ದಾನೆ? ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ ಅಂತ ಅನ್ಕೊಂಡು ಹೇಳ್ತಾರೆ. ಹಾಗಾದ್ರೆ ಯೇಸುವನ್ನ ಪರಾತ್ಪರನಾದ ದೇವರ ಮಗನೆಂದು ದೆವ್ವಗಳು ಕೂಡ ನಂಬುತ್ತವೆ. ದೆವ್ವಗಳಿಗೆ ಕೂಡ ಗೊತ್ತಿದೆ. ಹಲ್ಲೆಲೂಯಾ. ಇನ್ನು ಮತ್ತಾಯನ ಸುವಾರ್ತೆ ಇದೇ ಘಟನೆಯನ್ನ ಈ ರೀತಿಯಲ್ಲಿ ವಿವರಿಸಲಾಗಿದೆ. ಮತ್ತಾಯನ ಸುವಾರ್ತೆ 8ನೇ 29ನೇ ವಚನ. ಅಲ್ಲಿ ಇನ್ನೊಂದು ಮಾತನ್ನ ಸೇರಿಸಲಾಗಿದೆ. ಇಲ್ಲಿ ಪರಾತ್ಪರನಾದ ದೇವರ ಮಗನೇ ಎಂದು ಹೇಳಲಾಗಿದೆ. ಇಲ್ಲಿ ಡೈರೆಕ್ಟ್ ಆಗಿ ಏನು ಹೇಳಿದೆ? ದೇವರ ಮಗನೇ ಎಂದು ಹೇಳಲಾಗಿದೆ. ಅಷ್ಟು ಮಾತ್ರವಲ್ಲ, ಮಾರ್ಕನ ಸುವಾರ್ತೆ 1ನೇ 24ನೇ ವಚನಕ್ಕೆ ಬರೋಣ. ಇಲ್ಲಿ ದೆವ್ವ ಸ್ಥಳ ಕೂಡ ಹೇಳ್ತಾ ಇದೆ. ಏನ್ ಹೇಳ್ತದೆ? ನಜರೇತಿನ ಯೇಸುವೆ. ಹಲ್ಲೆಲೂಯಾ. ನಾವ್ ಹೆಂಗೆ ನಜರೇತಿನ ಯೇಸುವೆ ಅಂತ ಅನ್ಕೊಂಡು ಕರೀತೋ, ಅದೇ ರೀತಿಯಲ್ಲಿ ದೆವ್ವ ಆ ಹೆಸರನ್ನ ನಜರೇತಿನ ಯೇಸುವೆ ಎಂದು ಕರೀತಾ ಇದೆ. ಇದು ಯೇಸು ಕ್ರಿಸ್ತನು ಇದ್ದಂತ ಸಂದರ್ಭದಲ್ಲಿ ದೆವ್ವ ಕೂಡ ಯೇಸುವನ್ನ ದೇವರೆಂದು, ಆತನೇ ಪರಾತ್ಪರನೆಂದು, ಆತನೇ ಸರ್ವಶಕ್ತನೆಂದು, ಆತನೇ ಆದಿಯು ಅಂತ್ಯವೆಂದು ನಂಬುತ್ತವೆ ಎನ್ನುವುದನ್ನ ನಮಗೆ ತಿಳಿಸಿಕೊಡ್ತದೆ. ಅದೇ ರೀತಿ ಪೌಲನ ದಿನಮಾನದಲ್ಲಿ ನಡೆದಂತ ವಿಚಾರ, ನಮ್ಮ ಬಗ್ಗೆ ದೆವ್ವಗಳು ಏನ್ ಹೇಳ್ತವೆ ಅನ್ನೋದನ್ನು ನೋಡುವಾಗ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 17ನೇ ವಚನ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯ 17ನೇ ವಚನ. ಅಲ್ಲಿ ಒಂದು ಗಾರುಡಗಾತಿ, ಅದೇ ಕಣಿಯೇಳುವಲ್ಲಿ ಬರ್ತಾ ಇದ್ದಾಳೆ ಪೌಲನಲ್ಲಿ. ಆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಮನುಷ್ಯರು ಪರಾತ್ಮನಾದ ದೇವರ ದಾಸರು. ಕಣಿ ಹೇಳುವಂತ ಒಂದು ಸ್ತ್ರೀ ಹೇಳ್ತಾ ಇದ್ದಾಳೆ, ಪರಾತ್ಪರನಾದ ದೇವರ. ನಾವು ಹೋಗುವಂತ ಸಂದರ್ಭದಲ್ಲಿ ನಮ್ಗೆ ಟೀಸ್ ಮಾಡುವಂತ ನಿಕ್ ನೇಮ್ ಅನ್ನ ಕರೀತಾರೆ. ಅಥವಾ ಇವ ಯಾರೋ ಬುಕ್ ಇಟ್ಕೊಂಡು ಹೋಗಿ ಬಂದ್ರು, ಅಥವಾ ಕೆಲವರು ಹೇಳ್ತಾರೆ ಇಸ್ಪಿಟ್ ಆಡೋದು, ಅಂದ್ರೆ ಕೈ ಹಿಂಗೆ ಹಿಡಿತೀವಲ್ಲ ಅದಕ್ಕೆ ಇಸ್ಪಿಟ್ ಆಡೋರು ಅಂತ ಅಂತಾರೆ, ಈ ಸತ್ಯವೇದ ಹಿಡ್ಕೊಂಡು ಹೋದವರಿಗೆ. ಅಥವಾ ಇವರು ಬೇರೆಯವರ ಮನಸ್ಸನ್ನ ಏನೋ ಮಂಕುಗೊಳಿಸೋರು ಅಂತ ಅನ್ಕೊಂಡು ನಮ್ಗೆ ಹೇಳ್ತಾರೆ. ಆದ್ರೆ ದೆವ್ವಗಳು ಹೇಳ್ತಾರೆ, ಏನ್ ಹೇಳ್ತವೆ? ಪರಾತ್ಪರನಾದ ದೇವರ ದಾಸರು. ಹಲ್ಲೆಲೂಯಾ. ನಾವು ಪಟ್ಟಣದಲ್ಲಿ ಹೋಗುವಾಗ, ನಾವು ಬಸ್ಸಲ್ಲಿ ಹೋಗುವಾಗ, ನಾವು ಇಳಿದು ನಡೆಯುವಾಗ, ಇನ್ನು ನಾವು ಸುವಾರ್ತೆ ಹೇಳದಿದ್ರು ಕೂಡ ಏನ್ ಹೇಳ್ತವೆ? ಪರಾತ್ಪರನಾದ ದೇವರ ಮಕ್ಕಳು ಎಂದು ದೆವ್ವಗಳ ಕಂಡು ಹಿಡಿತವಂತೆ. ಮನುಷ್ಯರು ನಮಗೆ ಮರ್ಯಾದೆ ಕೊಡಿದ್ರು ಕೂಡ ಆ ಯೇಸುವಿನ ನಾಮ ನಮ್ಮ ಮೇಲೆ ಅವುಗಳು ನಮಗೆ ಮರ್ಯಾದೆ ಕೊಡುತ್ತವೆ. ನಿಮಗೆ ಏನಂತೆ? ರಕ್ಷಣೆಯ ಮಾರ್ಗವನ್ನ ಸಾರುವವರಾಗಿದ್ದಾರೆ. ಹಲ್ಲೆಲೂಯಾ. ರಕ್ಷಣೆಯ ಮಾರ್ಗವನ್ನ ಸಾರುವವರಾಗಿ ನಾವು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಪವರ್ ಸಪ್ಲೈ ಕಳೆದುಕೊಂಡಂತ ವಿಶ್ವಾಸಿಗಳಾಗಿರುವ, ಪವರ್ ಅಲ್ಲಿ ಇರುವಂತ ವಿಶ್ವಾಸಿಗಳು ನಾವಾಗಿರಬೇಕು. ಹಲ್ಲೆಲೂಯಾ. ಈ ಒಬ್ಬರು ಚಲನಚಿತ್ರ ನಟರಿದೆ, ಅವರ ಹೆಸರು ಏನಂದ್ರೆ CM ಚಂದ್ರು ಅಂತ ಹೇಳಿ. ನಮ್ಮ CM ಕೂಡ ಇದ್ದಾರೆ, CM ಸಿದ್ದರಾಮಯ್ಯ. ಯಾರಿಗೆ ಪವರ್ ಇದೆ? ಪವರ್ ಯಾರಿಗಿದೆ?
ಸಿಎಂ ಸಿದ್ದರಾಮಯ್ಯ ಅವರಿಗೆ ಪವರ್ ಇದೆ, ಸಿಎಂ ಚಂದ್ರ ಅವರಿಗೆ ಆ ಪವರ್ ಇದೆಯಾ? ಈಗ ಯಾರು ವಿಶ್ವಾಸಿಗಳು ದೇವರ ವಾಕ್ಯವನ್ನ ಹೇಳದೆ ಸುತ್ತಾಡ್ತಾ ಇರ್ತಾರೋ ಅವ್ರು ಸಿಎಂ ಚಂದ್ರ ಇದ್ದಂಗೆ. ಅವ್ರಿಗೆ ಅಷ್ಟೊಂದು ಏನು ಮರ್ಯಾದಿಲ್ಲ, ಸೆಲ್ಫ್ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ, ಬಂದ್ರು ಅಂತ ಅನ್ಕೊಂಡು ಬಂದ್ರಂತೆ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರೆ ಎಂತ ಮರ್ಯಾದೆ ಇರುತ್ತೆ, ಎಂತ ಘನ ಮರ್ಯಾದೆ, ಎಂತ ಜನ, ಎಂತ ಒಂದು ಫ್ಯಾನ್ ಫಾಲೋವಿಂಗ್ಸ್, ಆ ರೀತಿಯಲ್ಲಿ ಜನ ತುಂಬಿಕೊಳ್ಳುತ್ತೆ. ಆ ಒಂದು ಅಧಿಕಾರ, ಒಂದು ಬಾಯಲ್ಲಿ ಒಂದು ಮಾತು ಪಾಸ್ ಮಾಡಿದ್ರೆ ಅದು ಆ ಕ್ಷಣದಲ್ಲಿ ಅಧಿಕಾರಿಗಳಿಂದ ಪಾಸ್ ಆಗೋದು ಅಧಿಕಾರ ಯಾರಿಗಿರುತ್ತೆ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರುತ್ತೆ. ಆದ್ರೆ ಸಿಎಂ ಚಂದ್ರ ಅವರಿಗೆ ಇರೋದಿಲ್ಲ. ಅವರು ಆಟೋಮೆಟಿಕಲಿ ಆಕ್ಸಿಡೆಂಟ್ಲಿ ಸಿಎಂ ಆದವರು. ಅದಕ್ಕೆ ಆಟೋಮಿಕಲಿ ಆಕ್ಸಿಡೆಂಟಿಗಲ್ಲಿ ನಾವು ವಿಶ್ವಾಸಿಗಳಾಗಿರೋದಾದ್ರೆ ಇವತ್ತಿನ ದಿವಸ ನಮ್ಮ ಅಧಿಕಾರವನ್ನು ನಾವು ಕಂಡುಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯ. ಇವತ್ತಿನ ದಿವಸ ಸುವಾರ್ತೆ ಸಾರುವಂತ ದೇವರ ಬಲವನ್ನು ಹೊಂದಿರುವಂತ ವಿಶ್ವಾಸಿಗಳಾಗಿ ನಾವು ಮಾರ್ಪಡಬೇಕಾಗಿದೆ. ಹಲ್ಲೆಲೂಯ. ನಮ್ಮ ತಾತ್ಪರ್ಯ ಇವತ್ತಿನ ದಿವಸ ಮುಖ್ಯ ವಿಚಾರ ಏನಂತಂದ್ರೆ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪರಾತ್ಪರನ ದೇವರ ದಾಸರು, ನಾವು ದೇವರನ್ನ ನಂಬಿದ ಜನರು ಹೋಗುವಾಗ ಕೂಡ ದೆವ್ವಗಳು ರೆಕಗ್ನೈಸ್ ಮಾಡ್ತವೆ. ಏನು? ಓ, ಇವರು ಪರಾತ್ಪರ ದೇವರ ದಾಸರು, ರಕ್ಷಣೆಯನ್ನು ಸಾರುತ್ತಾರೆ. ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ, ಅಪೊಸ್ತಲ ಕೃತ್ಯ 19ನೇ ಅಧ್ಯಾಯ 15ನೇ ವಚನವನ್ನು ನೋಡುವಾಗ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದ್ರೆ ಯಾರು ಎನ್ನುವ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರೆ? ದೆವ್ವ ಬಿಡಿಸೋರಿಗೆ ಕೇಳ್ತಾ ಇದ್ದಾರೆ. 4-5 ಜನ ಫರಿಸಾಯರು ಮತ್ತೆ ಇವರು ಸೇರ್ಕೊಂಡು ಪೌಲ ಮಾಡ್ತಾ ಇದ್ದಾನಲ್ಲ ಅಂತ ಅನ್ಕೊಂಡು ಇವರು ಹೋಗಿದ್ದಾರೆ ಇಟ್ಕೊಂಡು ದೆವ್ವ ಬಿಡಿಸಕ್ಕೆ ಅವ್ರನ್ನ ದೆವ್ವ ಬಿಡಿಸಿ ಕಳಿಸಿದೆ. ಅಲ್ಲಿ ಬಿಡಿಸಿ ಓಡಿಸ್ಬಿಟ್ಟಿದೆ. ಏನಕ್ಕೆ ಅಂತಂದ್ರೆ ಅದು ಹೇಳ್ತಾ ಇದೆ, ಪೌಲ ನಮ್ಗೆ ಗೊತ್ತು, ಯೇಸು ನಮ್ಗೆ ಗೊತ್ತು, ನೀವ್ಯಾರು ಎಂದು ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬಗ್ಗೆ ಮತ್ತು ನಮ್ಮ ಕರ್ತನ ಬಗ್ಗೆ ದೆವ್ವಗಳು ತಿಳಿದವೆ. ಹಲ್ಲೆಲೂಯಾ. ಹಾಗಾದ್ರೆ ವಿಶ್ವಾಸಿಗಳು A = B, B = A, ಸೊ A = C. ವಿಶ್ವಾಸಿಗಳಂದ್ರೆ ದೆವ್ವಗಳ ವಿಶ್ವಾಸಿಗಳಂದ್ರೆ ದೆವ್ವಗಳ. ಆದರೆ ದೆವ್ವಗಳಿಗೆ ವಿಶ್ವಾಸಿಗಳ ಒಂದು ಡಿಫರೆನ್ಸ್ ಇದೆ. ವಿಶ್ವಾಸಿಗಳ ನಾವು ದೇವರನ್ನು ನಂಬುತ್ತೇವೆ, ಅಂಗೀಕರಿಸ್ತೇವೆ, ನಾವು ಆತನ ಸಂಸ್ಕಾರದಲ್ಲಿ ತೆಗುತ್ತೇವೆ ಮತ್ತು ಆತನನ್ನು ಆರಾಧನೆ ಮಾಡುತ್ತೇವೆ. ಆತನ ಒಬ್ಬರನ್ನೇ ದೇವರನ್ನು ನಂಬಿ ಆತನ ರೀತಿಯಲ್ಲೇ ಜೀವಿಸ್ತೇವೆ. ಆದರೆ ಈ ದೆವ್ವಗಳೇನು ಗೊತ್ತಾ? ಇವುಗಳು ಯೇಸುವೇ ಒಬ್ಬನೇ ದೇವರೆಂದು ಗೊತ್ತಿದೆ, ಆದರೆ ಆತನ ಸಮಾಧಾನವನ್ನು ಹೊಂದಿಕೊಳ್ಳೋದಿಲ್ಲ, ಆತನ ವಾಕ್ಯವನ್ನು ಸ್ವೀಕರಿಸೋದಿಲ್ಲ, ಅದರಂತೆ ನಡೆಯೋದಿಲ್ಲ. ಇದು ದೆವ್ವಗಳಿಗೂ ವಿಶ್ವಾಸಿಗಳಿಗೂ ಸೇವಕರಿಗೂ ಇರುವಂತಹ ಡಿಫರೆನ್ಸ್ ಆಗಿದೆ. ಇವತ್ತಿನ ದಿವಸ ಯೇಸುವೇ ದೇವರೆಂದು ಹೇಳುವಂತ ಕಾರ್ಯ ಅಷ್ಟು ಮಾತ್ರ ತಿಳಿದಿರುವಂತಹ ವಿಶ್ವಾಸಿಗಳ ಕಥೆಯನ್ನು ಇವತ್ತಿನ ದಿವಸ ಆಲೋಚನೆ ಮಾಡಿ. ಹಾಗಾದ್ರೆ ಅವರು ಯಾರಾಗಿದ್ದಾರೆ? ಅವರು ದೆವ್ವಗಳಾಗಿದ್ದಾರೆ ಅಷ್ಟೇ, ತಿರುಗಾಡುವ ದೆವ್ವಗಳಾಗಿದ್ದಾರೆ ಅಷ್ಟೇ. ಈ ಒಬ್ರು ಪಾಸ್ಟರ್ ಹೇಳಿದ್ರು, ನಿಮಗೆ ಸತ್ಯವೇದವನ್ನು ಇಟ್ಕೊಂಡು ತಿರುಗಾಡುವ ದೆವ್ವ ಗೊತ್ತಾ ಅಂತ ಕೇಳಿ. ಸತ್ಯವೇದವನ್ನು ಇಟ್ಕೊಂಡು ತಿರುಗಾಡುವಂತ ದೆವ್ವ ಗೊತ್ತಾ? ನಮ್ಗೆ ಶಾಕ್ ಆಗುತ್ತೆ. ಇದ್ಯಾವುದಪ್ಪ ಸತ್ಯವೇದವನ್ನು ಇಟ್ಕೊಂಡು ದೆವ್ವ? ಇಲ್ಲಿ ಬೇರೆ ದೆವ್ವಗಳನ್ನೇ ಇಟ್ಕೊಂಡು ಒದ್ದಾಡಿಸಿ ಇದು ಮಾಡಿ ಬಿಡಿಸೋದೇ ಇದು ಟಾಸ್ಕ್ ಆಗ್ಬಿಟ್ಟಿದೆ. ಇನ್ನು ಸತ್ಯವೇದ ಇಟ್ಕೊಂಡು ಬಂದ್ಬಿಟ್ರೆ ಏನ್ ಮಾಡೋದು ಅಂದ್ರೆ ಸತ್ಯವೇದ ಹಿಡಿಯುವ ದೆವ್ವಗಳು ಏನಂತಂದ್ರೆ ಯೇಸು ದೇವರು ಅಂತ ಗೊತ್ತದೆ ಅಷ್ಟೇ, ಪರಾತ್ಪರಾದ ದೇವರು ಅಂತ ಹೇಳ್ತಾರೆ ಅಷ್ಟೇ. ಆದರೆ ಅವರಿಗೆ ಯಾವುದೇ ಶಕ್ತಿ ಇಲ್ಲ, ಅವ್ರು ಯಾವುದೇ ಸುವಾರ್ತೆಯನ್ನು ಸಾರೋದಿಲ್ಲ, ಯೇಸು ಕ್ರಿಸ್ತನಲ್ಲಿ ನಡೆಯೋದಿಲ್ಲ, ಸಬ್ಬತ್ತಿನ ಮಿಸ್ ಆದ್ರೆ ಅವರಿಗೆ ಟೆನ್ಷನ್ ಇಲ್ಲ, ಯಾವುದೇ ವಿಚಾರವಾಗಿ ಗೊಡವೆ ಇಲ್ಲದೆ ಇರುವಂತ ವಿಶ್ವಾಸಿಗಳು ಅವರಾಗಿದ್ದಾರೆ. ಅವರಿಗೆ ಚುಚ್ಚೋದಿಲ್ಲ. ಇವತ್ತಿನ ದಿವಸ ಸಬ್ಬತ್ ದಿನ ನಾನು ಹೋಗ್ಲಿಲ್ಲ ಅಂತ ಅನ್ಕೊಂಡು ಅವರಿಗೆ ಚುಚ್ಚೋದಿಲ್ಲ. ಪ್ರಾರ್ಥನೆ ಮಾಡಲಿಲ್ಲ ಅಂತಂದ್ರೆ ಚುಚ್ಚೋದಿಲ್ಲ. ಸತ್ಯವೇದ ಓದಲಿಲ್ಲ ಅಂತಂದ್ರೆ ಚುಚ್ಚೋದಿಲ್ಲ. ಅಥವಾ ಯಾವ್ದಾದ್ರು ಒಳ್ಳೆ ಕಾರ್ಯಗಳನ್ನು ನಾನು ಮಾಡಬೇಕಿತ್ತು, ಚುಚ್ಚುದಿಲ್ಲ. ಏನೋ ಒಂದು ಸಂದರ್ಭ ಪರಿಸ್ಥಿತಿ ಆಯ್ತು, ನಾನು ಬೊಬ್ಬೆ ಹೊಡೆದೆ, ಬೈದಾದ ಮೇಲೆ ಆದ ನಂತರ ನಾನು ಹಿಂಗ್ ಮಾಡೋದಲ್ಲ ಅಂತ ಅನ್ಕೊಂಡು ಚುಚ್ಚೋದಿಲ್ಲ. ಈ ರೀತಿ ಇರುವವರು ಇದರಲ್ಲ, ಅವರು ದೆವ್ವಗಳಾಗಿದೆ. ಇವತ್ತಿನ ದಿವಸ ದೆವ್ವಗಳನ್ನ ಬಿಡಿಸುವಂತ ಕಾರ್ಯಕ್ರಮ, ದೆವ್ವಗಳನ್ನ ಬಿಡಿಸುವಂತ ಕಾರ್ಯಕ್ರಮ ಏನಂತಂದ್ರೆ ಈ ರೀತಿ ಇರುವಂತ ವಿಶ್ವಾಸಗಳು ಪೂರ್ಣವಾದ ನಂಬಿಕೆ ಬರಬೇಕು. ಹಲ್ಲೆಲೂಯಾ. ನಾವು ನಮ್ಮ ನಂಬಿಕೆಯನ್ನು ತೂಕಕ್ಕೆ ಹಾಕಬೇಕು ಪ್ರಿಯರೇ. ನಾನು ಯೇಸು ಒಬ್ಬನೇ ದೇವರೆಂದು ಅಂದುಕೊಂಡು ನಾನು ಅಷ್ಟೇ ನಂಬಿಕೆಯಲ್ಲಿದ್ದೇನೆ. ಆ ನಂಬಿಕೆ ಯಾರಲ್ಲೂ ಕೂಡ ಇದೆ, ದೆವ್ವಗಳಲ್ಲೂ ಕೂಡ ಇದೆ.
ನನ್ನ ನಂಬಿಕೆ ಮತ್ತು ದೆವ್ವಗಳಲ್ಲಿರುವ ನಂಬಿಕೆ ಏನಾಯ್ತು? ಒಂದೇ ಆಯ್ತು. ಒಂದೇ ಆದ್ರೆ ಅವರನ್ನ ದೆವ್ವ ಕರೀತಾರೆ, ನಿಮ್ಮನ್ನೇನ್ ಕರೀತಾರೆ? ಹಾಗಾದ್ರೆ ನಮ್ಮನ್ನೇನ್ ಕರೀತಾರೆ? ದೆವ್ವ ಅಂತಾನೆ ಕರೆಯೋದು. A = B, B = A, A = C. ಮುಗಿತು. ಪೈಥಾಗರಸ್ ಥಿಯರಮ್ ಅಲ್ಲ? ಪೈಥಾಗರಸ್ ಥಿಯರಮ್ ಅದು ಏನೇನೋ ಬೇರೆ ಬರುತ್ತೆ ಅನ್ಸುತ್ತೆ. ಯಾಕಂದ್ರೆ ಅದು ಲೈನ್ಸ್ ಅಂತ ತಗೋತಾರೆ. ಓಕೆ, ಸೊ ನಾವು ಆಗಬಾರದು ಅಂತ ಅನ್ಕೊಂಡು ಇವತ್ತಿನ ಒಂದು ಸಂದೇಶ, ದೆವ್ವಗಳಿರುವಂತ ನಂಬಿಕೆ ಇರಬಾರದು. ವಿಶ್ವಾಸಿಗಳಿಗೆ ಒಂದು ನಂಬಿಕೆ ಇದೆ. ಏನಂತಂದ್ರೆ, ಯೇಸು ಕ್ರಿಸ್ತನನ್ನು ನಂಬಿ ಆತನ ಸನ್ನಿಧಾನದಲ್ಲಿ ಆತನೇ ಒಬ್ಬನೇ ರಕ್ಷಣೆ ಎಂದು ಸ್ವೀಕರಿಸಿ, ದೀಕ್ಷಾಸ್ನಾನ ಹೊಂದಿ, ಪರಿಶುದ್ಧಾತ್ಮನ ಅಭಿಷೇಕವನ್ನ ಹೊಂದಿ, ತದನಂತರ ಯೇಸುವಿನ ರೀತಿಯಲ್ಲೇ ಜೀವಿತವನ್ನ ಮಾಡಿ, ಯೇಸುವಿನ ಸುವಾರ್ತೆಯನ್ನ ಸಾರಿ, ಯೇಸುವಿನ ಮಾದರಿಯ ಜೀವಿತವನ್ನ ನಡೆಸುವುದೇ ಒಬ್ಬ ವಿಶ್ವಾಸಿಯ, ಅಪೋಸ್ತಲನ, ಪ್ರವಾದಿಯ, ಸಭಾಪಾಲಕನ, ಸುವಾರ್ತಿಕನ, ಉಪದೇಶಿಯ ಒಬ್ಬ ಜೀವಿತವಾಗಿರಬೇಕು. ಹಲ್ಲೆಲೂಯಾ. ಆವಾಗಲೇ ನಮ್ಮ ನಂಬಿಕೆ ದೆವ್ವಗಳಿರುವಂತ ನಂಬಿಕೆ ಆಗಿರೋದಿಲ್ಲ, ಕರ್ತನಾದ ಯೇಸು ಕೊಟ್ಟಿರುವಂತಹ ನಂಬಿಕೆ ನಮ್ಮದಾಗಿರುತ್ತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ನಂಬಿಕೆ ಏನಂತ ಅನ್ಕೊಂಡು ಅವಲೋಕನ ಮಾಡೋಣ. ನನ್ನ ನಂಬಿಕೆ ಏನು? ಯೇಸುವಿನ ಮೇಲೆ ಇರುವಂತ ನಂಬಿಕೆ. ನೋಡ್ರಿ, ಆಕ್ಚುಲಿ ಯಾಕೋಬನ ಈ ಮಾತನ್ನು ಏನಕ್ಕೆ ನನಗೆ ಗೊತ್ತಾ? ಕ್ರಿಯೆಗಳಿಲ್ಲದ ನಂಬಿಕೆ ಅದು ವ್ಯಕ್ತವಾದದ್ದು. ಅವನು ತಾತ ಬರೆಯ. ಯಾಕಂದ್ರೆ ದೆವ್ವಗಳು ಕೂಡ ದೇವರು ಅಂತ ಅನ್ಕೊಂಡು, ಪರಾತ್ಪರ ಅಂತ ಅಂದ್ಕೊಂಡು ನಂಬುತ್ತವೆ. ಅವು ಕ್ರಿಯೆ ಮಾಡ್ತಾವೆ, ಸುವಾರ್ತೆ ಸಾರ್ತವೆ. ಎಲ್ಲರೂ ದೆವ್ವ ಸುವಾರ್ತೆ ಸಾರಿ ಅನೇಕ ಜನರನ್ನ ಚರ್ಚೆಗೆ ತಂದು ಬಂದಿದೆ. ಅವು ಬೇಕಾದ್ರೆ ಅವನು ಇದ್ದಿದ್ದನ್ನ ಬಿಡಿಸ್ತಾನೆ, ಬೇಕಾದ್ರೆ ಇದ್ದದ್ದನ್ನ ಬಿಡಿಸ್ತಾನೆ. ಆದ್ರೆ ತಂದು ಸಭೆಗೆ ಎಲ್ಲೂ ಕೂಡ ಅವನು ತಂದು ಕೊಡೋದಿಲ್ಲ. ಆದರೆ ಇಲ್ಲಿ ನಾವು ನೋಡಿದ್ರೆ, ನಾವು ವಿಶ್ವಾಸಿಗಳು, ನಾವು ಯೇಸುವಿನ ನಂಬಿಕೆ ಉಳ್ಳವರಾಗಿ ಇವತ್ತಿನ ದಿವಸ ಕೇವಲ ನಮಗೆ ಯೇಸು ಒಬ್ಬನೇ ದೇವರೆಂದು ನಂಬಿಕೊಂಡು ನಾವು ಬರೋದಾದ್ರೆ ನಮ್ಮ ನಂಬಿಕೆ ದೆವ್ವದ ನಂಬಿಕೆ ಸೇಮ್ ಇದೆ. ಈ ರೀತಿಯಲ್ಲಿ ಸಭೆಯಲ್ಲಿರುವಂತಹ ಒಂದು ವಿಶ್ವಾಸಿಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಬರುವಂತಹ ಒಬ್ಬೊಬ್ಬ ವಿಶ್ವಾಸಿಗಳು, ಸಭೆ ಹಿರಿಯರು, ಯವನಸ್ಥರು, ಚಿಕ್ಕ ಮಕ್ಕಳು ಎಂದಿಗೂ ಕೂಡ ಈ ನಂಬಿಕೆಯ ಗುಂಪಿನಲ್ಲಿ ನಾವು ಸೇರಕೂಡದ ಪ್ರಿಯರೇ. ಹಲ್ಲೆಲೂಯಾ. ಪಟ್ಟಣವನ್ನ ವಶ ಮಾಡುವಂತಹ ಒಬ್ಬೊಬ್ಬ ಒಂದು ದೇವರ ಆಯುಧವಾಗಿ ನಾವು ಮಾರ್ಪಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಈ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಇವತ್ತಿನ ದಿವಸದಿಂದ ನಮ್ಮ ನಂಬಿಕೆ ಸೈತಾನಲ್ಲಿ ಇರುವಂತಹ ನಂಬಿಕೆ ಅಲ್ಲ, ದೆವ್ವಗಳಲ್ಲಿ ಇರುವಂತಹ ನಂಬಿಕೆ ಅಲ್ಲ. ನಮ್ಮ ನಂಬಿಕೆ ಯಾವ ನಂಬಿಕೆ ಆಗಿರಬೇಕು? ಓ ಕರ್ತನ ನಮಗೆ ಕೊಟ್ಟಿರುವಂತಹ ನಂಬಿಕೆಯಾಗಿ ಮಾರ್ಪಡಲಿ. ಓ ಕರ್ತನ ನಾವು ಯಾವ ರೀತಿ ಸೇವಿಸಬೇಕೆಂದು ಕರ್ತನು ನಮಗೆ ತಿಳಿಸಿಕೊಡಲಾಗಲಿ. ಇವತ್ತಿನ ದಿವಸ ನಮ್ಮ ನಂಬಿಕೆಯನ್ನ ನಾವು ತೂಕಕ್ಕೆ ಹಾಕೋಣ. ಪ್ರತಿದಿನವೂ ಪ್ರಾರ್ಥನೆ ಮಾಡುವಂತ, ಪ್ರತಿದಿನವೂ ಸತ್ಯವೇಳೆ ಹೋಗುವಂತ, ಪ್ರತಿದಿನವೂ ಕರ್ತನಲ್ಲಿ ಮೊರೆ ಇಡುವಂತ, ಪ್ರತಿದಿನವೂ ಯೇಸುವಿನ ರೀತಿಯಲ್ಲಿ ನಡೆಯುವಂತ ಒಬ್ಬೊಬ್ಬ ವಿಶ್ವಾಸಿಯಾಗಿ, ಸೇವಕನಾಗಿ, ಅಪೊಸ್ತಲನಾಗಿ, ಉಪದೇಶಿಯಾಗಿ ನಾವು ಮಾರ್ಪಡುವಾಗ ನಮ್ಮನ್ನು ನಿಂತಾನೆ ನಡೆಸಿ. ಪರಿಶುದ್ಧನ ದೇವರ ನಾಮಕ್ಕೆ ಸ್ತೋತ್ರವಾಗಿ. ಈ ಬೆಳಗಿನ ಜಾವದಲ್ಲಿ ಕರ್ತನೇ ಸೈತಾನನು ಕರ್ತನೇ ಹಿಡಿದಿಟ್ಟಿರುವಂತ ಮರೆ ಮಾಡಿರುವ ವಿಚಾರಗಳನ್ನು ನಮಗೆ ಪ್ರಕಟಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ಇವತ್ತಿನ ದಿವಸ ಅನೇಕ ಜನರು ನಾವು ನಮ್ಮ ನಂಬಿಕೆ ಶ್ರೇಷ್ಠವಾದದ್ದು ಅಂದುಕೊಂಡು ಕೂತಿದ್ದೇವೆ. ಆದರೆ ಕರ್ತನೇ, ನಮ್ಮ ನಂಬಿಕೆ ಎಷ್ಟು ತೂಕ ಇದೆ, ಎಷ್ಟು ಅದಕ್ಕೆ ಎತ್ತರ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಆಳ ಇದೆ ಅನ್ನೋದನ್ನು ನೀನು ತಿಳಿಸಿಕೊಟ್ಟಕ್ಕಾಗಿ ಸ್ತೋತ್ರ. ಕರ್ತನೇ, ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ. ನೀನು ತಾನೇ ಆಶೀರ್ವದಿಸು, ಬಲಪಡಿಸು, ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ಕರ್ತನೇ, ನಮ್ಮ ನಂಬಿಕೆಯು ಮಾರ್ಪಡಲಿ, ನಂಬಿಕೆಯು ಹೆಚ್ಚಿಸಲ್ಪಡಲಿ. ಕರ್ತನೇ, ನಾವು ಕರ್ತನೇ ದೇವರ ಮಕ್ಕಳಾಗಿದ್ದೇವೆ, ನಾವು ದೆವ್ವಗಳಲ್ಲ ಸ್ವಾಮಿ. ಕರ್ತನೇ, ನಮ್ಮನ್ನೇ ನೀನು ದೇವರುಗಳೆಂದು ಕರೆದಿದೆಯಲ್ಲ. ಇವತ್ತಿನ ದಿವಸ ನಮ್ಮನ್ನು ಮಾರ್ಪಾಡು ಸ್ವಾಮಿ. ನಾಳೆಯ ದಿವಸ ಕರ್ತನೆ ಮೇಜು, ನಾಳೆಯ ದಿವಸ ಕರ್ತನೆ ನಿನ್ನ ಪರಿಶುದ್ಧವಾದ ದೇಹದಲ್ಲಿ, ರಕ್ತದಲ್ಲಿ ಭಾಗಿಯಾಗಲಿಕ್ಕಿದ್ದೇವೆ. ಒಂದು ವಿಶೇಷವಾದ ನಂಬಿಕೆಯಿಂದ ನಾವು ಸೇವಿಸುವ ಹಾಗೆ ನಮ್ಮನ್ನ ನೀನು ತಾನೇ ನಡೆಸುವೆ ಸಭಾ. ಕರ್ತನೇ, ನಮ್ಮ ವಿರುದ್ಧವಾಗಿ ನಮ್ಮ ನಂಬಿಕೆಯನ್ನ ಸ್ವಾಮಿ ಕರ್ತನೇ ದೆವ್ವಗಳ ನಂಬಿಕೆ ಸಮಾನ ಮಾಡಿರುವಂತ ಎಲ್ಲ ತಪ್ಪು ಕಲ್ಪನೆಗಳನ್ನ, ತಪ್ಪು ಆಲೋಚನೆಗಳನ್ನ, ಸೈತಾನ ದುರಾತ್ಮನ ಆಲೋಚನೆಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾ ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವವುಳ್ಳ ತಂದೆ.